ನಟನೆಯ ಸಿನಿಮಾ ವಾಮನ ಚಿತ್ರವನ್ನ ದರ್ಶನ್ ಸಿನಿಮಾವೆಂಬಂತೆ ಬೆಂಬಲಕ್ಕೆ ನಿಂತಿದ್ದಾರೆ ದರ್ಶನ್ ಅಭಿಮಾನಿಗಳು. ಇದೇ ಗುರುವಾರ ರಿಲೀಸ್ ಆಗ್ತಾ ಇರುವ ವಾಮನ ಚಿತ್ರವನ್ನ ಅದ್ದೂರಿಯಾಗಿ ಬರಮಾಡಿಕೊಳ್ಳಲು ಸಜ್ಜಾಗಿದ್ದಾರೆ ದರ್ಶನ್ ಫ್ಯಾನ್ಸ್. ದರ್ಶನ್ ವಿಜಯಲಕ್ಷ್ಮಿ ಕೂಡ ವಾಮನ ಚಿತ್ರವನ್ನ ವೀಕ್ಷಿಸಿ ಧನ್ವೀರ್ಗೆ ಸಪೋರ್ಟ್ ಮಾಡ್ತಿದ್ದಾರೆ. ಹಾಗಾದ್ರೆ ವಾಮನ ಹೈಲೈಟ್ಸ್ ಏನು, ದರ್ಶನ್ ಯಾವ ರೀತಿ ಬೆಂಬಲ ಕೊಡ್ತಾ ಇದ್ದಾರೆ, ಆ ಸ್ಟೋರಿ ಬರ್ತಿದೆ, ನೋಡ್ಕೊಂಡು ಬನ್ನಿ. ಧನ್ವೀರ್ ವಾಮನಕ್ಕೆ ದರ್ಶನ್ ರಕ್ಷೆ, ಚಿತ್ರ ವೀಕ್ಷಿಸಿ ಬೆಂಬಲ, ಡಿ ಫ್ಯಾನ್ ಸಪೋರ್ಟ್. ದರ್ಶನ್ ತಮ್ಮ ಆಪತ್ಕಾಲದಲ್ಲಿ ಜೊತೆಗಿದ್ದ ಬಂಟನ ರಕ್ಷಣೆಗೆ ಇದೊಳ್ಳೆ ಅವಕಾಶ ಅಂದ್ಕೊಂಡು ಎದ್ದು ನಿಂತಿದ್ದಾರೆ. ಇದೇ ಏಪ್ರಿಲ್ 10ಕ್ಕೆ ಬಿಡುಗಡೆ ಆಗ್ತಾ ಇರುವ ವಾಮನ ಚಿತ್ರವನ್ನ ಮುನ್ನ ದಿನವೇ ವೀಕ್ಷಿಸಿ ಚಿತ್ರದ ಮೊದಲ ವೀವರ್ ಆಗಿದ್ದಾರೆ ದರ್ಶನ್. ಖಾಸಗಿಯಾಗಿ ಏರ್ಪಡಿಸಿರುವ ಪ್ರದರ್ಶನದಲ್ಲಿ ಧನ್ವೀರ್ ವಾಮನ ಚಿತ್ರವನ್ನ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಜೊತೆಗೆ ವೀಕ್ಷಿಸಿದ್ದಾರೆ. ಹಿಂದೆ ಟ್ರೈಲರ್ ರಿಲೀಸ್ ಮಾಡಿದ್ದಂತಹ ದರ್ಶನ್ ದಂಪತಿ ಇದೀಗ ಧನ್ವೀರ್ ಜೊತೆಗೆ ಚಿತ್ರವನ್ನ ವೀಕ್ಷಿಸಿ ಮೊದಲ ರಿಯಾಕ್ಷನ್ ಕೊಟ್ಟಿದ್ದಾರೆ. ಈ ಫಿಲ್ಮ್ದು ನನಗೆ ಪ್ರೀವಿಯಸ್ ಒಂದು ಸಾಂಗ್ ತುಂಬಾನೇ ಇಷ್ಟ. ಇಟ್ಸ್ ಒನ್ ಆಫ್ ಮೈ ಫೇವ್ರೇಟ್ಸ್. ಇಟ್ಸ್ ದಟ್ ಮುದ್ದು ರಾಕ್ಷಸಿ ಅಂತ. ಅದೇ ತರ ಈ ಸಾಂಗು ಹಿಟ್ ಆಗ್ಲಿ ಅಂತ ಕೇಳ್ಕೊಂತೀನಿ. ಧನ್ವೀರ್ ಅವ್ರದ್ದು ಇದು 4th ಮೂವಿ. ಅವ್ರ ಪ್ರೀವಿಯಸ್ ಮೂವಿಯಲ್ಲಿ ಎಲ್ಲ ಒಂದೊಂದು ಬೇರೆ ವಿಭಿನ್ನವಾಗಿ ಮಾಡಿದ್ದಾರೆ. ಈ ಫಿಲಮ್ ಅಲ್ಲೂ ಹಾಗೆ ವಿಭಿನ್ನತೆ ಇರುತ್ತೆ ಅಂತ ಅನ್ಕೊಂಡಿದೀನಿ. ಅಂಡ್ ಅವರಿಗೆ ಒಳ್ಳೇದಾಗ್ಲಿ, ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗ್ಲಿ. ಧನ್ವೀರ್ ಗೌಡ, ರೇಷ್ಮಾ ನಾಣಯ್ಯ, ತಾರಾ, ಸಂಪತ್ ಕುಮಾರ್ ಮುಂತಾದವರು ಅಭಿನಯಿಸಿರುವ ವಾಮನ ಚಿತ್ರವನ್ನ ಶಂಕರ್ ರಾಮನ್ ನಿರ್ದೇಶಿಸಿದ್ದು ಚೇತನ್ ಗೌಡ ನಿರ್ಮಿಸಿದ್ದಾರೆ. ಇದೇ ಗುರುವಾರ ರಾಜ್ಯವ್ಯಾಪಿ 150ಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ತೆರೆ ಕಾಣ್ತಾ ಇದೆ. ಚಿತ್ರಕ್ಕೆ ಅಜನೀಶ್ ಲೋಕನಾಥ್ ಅವರು ನೀಡಿರುವ ಹಾಡುಗಳು ಈಗಾಗಲೇ ಹಿಟ್ ಆಗಿದ್ದು ಪ್ರೇಕ್ಷಕರನ್ನ ಸೆಳೆಯಲು ಚಿತ್ರಕ್ಕಿದು ಪ್ಲಸ್ ಪಾಯಿಂಟ್. ಸಾಲು ರಜಾ ದಿನಗಳಿರೋದ್ರಿಂದ ವಾಮನ ಚಿತ್ರಕ್ಕೆ ಇದುವೇ ಸಹಕಾರಿಯಾಗುವ ಸಾಧ್ಯತೆ ಇದೆ. ಅದಕ್ಕೂ ಮೀರಿ ದರ್ಶನ್ ಅಭಿಮಾನಿಗಳು ಬೆಂಬಲಕ್ಕೆ ನಿಂತಿದ್ದು ಈ ಚಿತ್ರವನ್ನ ದರ್ಶನ್ ಅವರದ್ದೇ ಸಿನಿಮಾ ಎನ್ನುವಂತೆ ಸಪೋರ್ಟ್ ಕೊಡ್ಲಿಕ್ಕೆ ಸಜ್ಜಾಗಿದ್ದಾರೆ. ದರ್ಶನ್ ಹಾಗೂ ಧನ್ವೀರ್ ಆತ್ಮೀಯತೆಯ ರಹಸ್ಯ ಈಗಾಗಲೇ ಎಲ್ರಿಗೂ ಕೂಡ ಗೊತ್ತಿರೋದೆ. ಹಾಗಾಗಿರೋದ್ರಿಂದ ವಾಮನಕ್ಕೆ ದರ್ಶನ್ ಎಲ್ಲಾ ರೀತಿಯಲ್ಲೂ ಕೂಡ ಬೆಂಬಲ ಕೊಡ್ಲಿಕ್ಕೆ ಸಜ್ಜಾಗಿದ್ದಾರೆ. ಅಂದ್ರೆ ನಾನು ನೋಡಿದಂಗೆ ಧನ್ವೀರ್ನ ಈಗ ಬಜಾರಲ್ಲೇ ಒಂಥರ ಧನ್ವೀರ್ ನೋಡಿದೆ, ಆಕ್ಚುಲಿ ಬೈ ಟು ಲವ್ ಅಲ್ಲೇ ಇನ್ನೊಂಥರ ಧನ್ವೀರ್ ನೋಡಿದ್ವಿ ನಾವೆಲ್ಲರೂ. ಆಕ್ಚುಲಿ ಅಂದ್ರೆ ಬೇರೆ ಒಂದು ಪ್ಯಾಟರ್ನ್ ಧನ್ವೀರ್. ಕೈವಾದಲ್ಲಿ ಅದೊಂದು ರಿಯಲ್ ಬೇಸ್ ಸ್ಟೋರಿ ಅಂತ ಹೇಳಿದ್ರು. ನಂಗೆ ತುಂಬಾನೇ ಇಷ್ಟವಾದಂತ ಸಿನಿಮಾ ಕೈವಾ ನೋಡಿದ್ವಿ. ಈಗ ವಾಮನ ನೋಡ್ತಾ ಇದ್ವಿ. ಈ 4 ಸಿನಿಮಾಗೂ ನಾನು ಖುಷಿ ಪಡೋದು ಧನ್ವೀರ್ದು ಒಂದೇ ಅಂತೇನಂದ್ರೆ ಎಲ್ಲೂ ಯಾವ್ದು ರಿಪೀಟ್ ಇಲ್ಲ. 4 ಸಬ್ಜೆಕ್ಟ್ ಕೂಡ ರಿಪೀಟ್ ಇಲ್ಲ. ಬುಧವಾರ ಸಂಜೆ ಖಾಸಗಿ ಮಾಲ್ನಲ್ಲಿ ದರ್ಶನ್ ಬೆನ್ನು ನೋವಿನ ನಡುವೆಯೂ ಕೂಡ ಚಿತ್ರ ವೀಕ್ಷಿಸಿದ್ದಾರೆ. ತಮ್ಮ ಸಂಕಷ್ಟದಲ್ಲಿ ಜೊತೆಗಿದ್ದವರು ಧನ್ವೀರ್ ಮಾತ್ರ ಅನ್ನುವಂತಹ ಅಭಿಮಾನ ದರ್ಶನ್ಗಿದೆ. ಇದೇ ಕಾರಣಕ್ಕೆ ಎಷ್ಟೇ ಒತ್ತಡ ಇದ್ರೂ, ಅದೆಷ್ಟೇ ಸವಾಲುಗಳಿದ್ರೂ ಅದನ್ನೆಲ್ಲ ಮೀರಿ ಪತ್ನಿ ಜೊತೆಗೆ ಆಗಮಿಸಿ ವಾಮನ ಚಿತ್ರವನ್ನ ಧನ್ವೀರ್ ಜೊತೆಗೆ ವೀಕ್ಷಿಸಿ ಚಿತ್ರಕ್ಕೆ ತಮ್ಮ ಬೆಂಬಲ ಕೊಟ್ಟಿದ್ದಾರೆ ದರ್ಶನ್. ಧನ್ವೀರ್ ಮೊದಲ ಚಿತ್ರದಿಂದಲೂ ದರ್ಶನ್ ಬೆಂಬಲ ಕೊಡ್ತಾ ಬರ್ತಿದ್ದಾರೆ. ಜೊತೆಗೆ ಅನೇಕ ಹೊಸ ಪ್ರತಿಭೆಗಳಿಗೆ ದರ್ಶನ್ ಬೆಂಬಲ ಇತ್ತು. ಆದ್ರೀಗ ದರ್ಶನ್ ಆದ್ಯತೆ ಧನ್ವೀರ್ ಮಾತ್ರವೇ ಆಗಿದ್ದಾರೆ. ಆಪ್ತ ಸ್ನೇಹಿತರನ್ನ, ಹಿಂದೆ ಮುಂದೆ ಸುಳಿದಾಡ್ತಾ ಇದ್ದ ಹುಡುಗರನ್ನ ದೂರವಿಟ್ಟಿರುವ ದರ್ಶನ್ ನೆಚ್ಚಿನ ಬಂಟ ಧನ್ವೀರನ್ನ ಗೆಲ್ಲಿಸುವ ಪಣ ತೊಟ್ಟಿದ್ದಾರೆ. ಹೀಗಾಗಿ ಧನ್ವೀರ್ ಜೊತೆಗೆ ದರ್ಶನ್ ನಿಂತು ಚಿತ್ರವನ್ನು ಗೆಲ್ಲಿಸುವ ಗುರಿಯಲ್ಲಿ ಜೊತೆಗಿದ್ದಾರೆ. ಸದ್ಯಕ್ಕೆ ವಾಮನ ಚಿತ್ರದ ರಿಲೀಸ್ ಮೇಲೆ ಇಡೀ ಇಂಡಸ್ಟ್ರಿಯ ದೃಷ್ಟಿ ನೆಟ್ಟಿದೆ. ಭಾರತಿ ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.